ಕಲೆಯನ್ನೇ ನಂಬಿ ಲಕ್ಷಾಂತರ ಕುಶಲಕರ್ಮಿಗಳು ಬದುಕುತ್ತಿದ್ದಾರೆ. ಇಂತಹ ಕುಶಲಕರ್ಮಿಗಳಿಗೆ ಉತ್ತೇಜನ ನೀಡಲು ಕೇಂದ್ರ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವಾಲಯ ಹಾಗೂ ಖಾದಿ ಇಂಡಿಯಾ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ಹೊಸ ಭಾರತದ ಹೊಸ ಖಾದಿ ಕಾರ್ಯಕ್ರಮವನ್ನು ಇದೇ ತಿಂಗಳ 13ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕಲೆ ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಕಳೆದ ತಿಂಗಳ 30ರಿಂದ ಹೊಸ ಭಾರತದ ಹೊಸ ಖಾದಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಮೂಲಕ ಖಾದಿ ಉತ್ಪನ್ನಗಳು ಸೇರಿದಂತೆ ಚನ್ನಪಟ್ಟಣ ಪುರಾತನ ಕಾಲದ ಮರದ ಆಟಿಕೆ ಸೇರಿದಂತೆ ಇನ್ನಿತರ ಕರಕುಶಲ ಉತ್ಪನ್ನಗಳನ್ನು ಪ್ರೋತ್ಸಾಹಿಸುತ್ತಿದೆ. ಭಾರತದ ತನ್ನದೇ ಆದ ಸಾಂಸ್ಕೃತಿಕ ವೈವಿಧ್ಯತೆ ಕಾಪಾಡಿಕೊಂಡು ಬಂದಿರುವ ದೇಶದ ಹಲವು ನಗರಗಳು ಕರಕುಶಲ ಉತ್ಪನ್ನಗಳನ್ನು ತಯಾರಿಸುವುದರಲ್ಲಿ ಮುಂಚೂಣಿಯಲ್ಲಿ ಇವೆ. ಇಂತಹ ಅಪರೂಪದ ಕಲೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ವಲಯ ಮಟ್ಟದ ಪಿಎಂಇಜಿಪಿ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಮ್ಮಿಕೊಂಡಿದೆ. ಇದರಿಂದ ಕರಕುಶಲ ಉದ್ಯಮಕ್ಕೆ ಮತ್ತಷ್ಟು ಉತ್ತೇಜನ ದೊರೆಯುತ್ತಿದೆ. ವಿಭಿನ್ನ ರೀತಿಯ ಗೃಹಾಲಂಕಾರಿಕ ಆಟಿಕೆಗಳು, ಜಾನಪದ ಸಂಸ್ಕೃತಿ ಬಿಂಬಿಸುವ ವಿಶೇಷ ಗೊಂಬೆಗಳು, ಗ್ರಾಮೀಣ ಸಂಸ್ಕೃತಿ ನೆನಪಿಸುವ ವಸ್ತುಗಳು, ಸೀರೆ, ಗೃಹಾಲಂಕಾರದ ವಸ್ತುಗಳು ಜನರ ಆಕರ್ಷಣೀಯವಾಗಿವೆ. ವಸ್ತು ಪ್ರದರ್ಶನದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶೋಭಾ ಕರಂದ್ಲಾಜೆ, ದೇಶದಲ್ಲಿ ಸ್ವದೇಶಿ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಕರಕುಶಲ ಉದ್ಯಮ ಗಣನೀಯವಾಗಿ ಪ್ರಗತಿ ಹೊಂದುತ್ತಿದ್ದು, ಇಲ್ಲಿನ ಉತ್ಪನ್ನಗಳಿಗೆ ದೇಶದ ಹೊರಗೂ ಬೇಡಿಕೆ ಇದೆ. ಹೀಗಾಗಿ ರಫ್ತು ಉದ್ಯಮವನ್ನು ಉತ್ತೇಜಿಸಲು ಪೂರಕವಾಗಿದೆ. ಚನ್ನಪಟ್ಟಣದ ಬೊಂಬೆಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒದಗಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕೈಗೊಂಡ ಕ್ರಮಗಳು ಶ್ಲಾಘನೀಯವಾದದ್ದು ಎಂದರು. ಪಾಟ್ರಿ ಮಾಡುವವರಂಥವ್ರು ಇರ್ಬೋದು, ಬೇರೆ ಬೇರೆ ಕರಕುಶಲ ಮಾಡುವಂಥವ್ರು ಇರ್ಬೋದು, ಇವರೆಲ್ಲರ ಜೀವನಕ್ಕೆ ಆಧಾರ ಆಗುತ್ತೆ ಅನ್ನುವಂಥ ಒಂದು ಹೊಸ ಸಂಕಲ್ಪವನ್ನು ಪ್ರಧಾನಿಗಳು ಮಾಡಿದ್ರು. ಈ ರೀತಿಯ ಸ್ವದೇಶಿ ವಸ್ತುಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಕ್ವಾಲಿಟಿಯನ್ನು ನಾವು ಇಂಪ್ರೂವ್ ಮಾಡಿಕೊಂಡ ಸಂದರ್ಭದಲ್ಲಿ ಎಕ್ಸ್ಪೋರ್ಟು ಮಾಡ್ಬೋದು, ಬೇರೆ ದೇಶಕ್ಕೆ ರಫ್ತು ಮಾಡ್ಬೋದು ಅನ್ನುವಂಥ ಒಂದು ಹೊಸ ಸಂದೇಶವನ್ನು ನಾವು ಕಳೆದ 3-4 ವರ್ಷದಲ್ಲಿ ಕೊಟ್ಟಿದ್ದೀವಿ. ದೂರದರ್ಶನದೊಂದಿಗೆ ಫಲಾನುಭವಿ ರತ್ನಾ ವೈದ್ಯನಾಥ್ ಹಲವು ವರ್ಷಗಳಿಂದ ಶ್ರೀಗಂಧ ಮರದಿಂದ ಕರಕುಶಲ ವಸ್ತುಗಳು ಮತ್ತು ಅಗರಬತ್ತಿ ಸುಗಂಧ ವಸ್ತುಗಳನ್ನು ತಯಾರಿಸುತ್ತಿದ್ದೇವೆ. ಇದರಿಂದ ಹಲವರಿಗೆ ಉದ್ಯೋಗ ದೊರೆತಿದೆ ಎಂದು ಹೇಳಿದರು. ಸ್ಯಾಂಡ್ಲ್ವುಡ್ಡು, ರೋಸ್ವುಡ್ಡು, ರೆಡ್ ಚಂದನ್ ಇದೆಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಮತ್ತು ಆನೆಗಳು ಎಲ್ಲ ವಿಗ್ರಹಗಳನ್ನೆಲ್ಲ ನಮ್ಮ ಫ್ಯಾಕ್ಟ್ರಿಯಲ್ಲೇ ತಯಾರಾಗುತ್ತೆ. ಸರ್ಕಾರ ಖಾದಿ ಇದರಿಂದ ಲೋನ್ ಎಲ್ಲ ಕೊಡ್ತಾರೆ. ಬೇರೆ ಎಲ್ಲ ಕಡೆ ಇದು ಕಾಲ್ ಮಾಡ್ತಾರೆ, ಎಲ್ಲ ಕಡೆ ಎಕ್ಸಿಬಿಷನ್ ಅಟೆಂಡ್ ಮಾಡ್ತೇವೆ ನಾವು. ಮತ್ತು ನಾವೆಲ್ಲ ಕಡೆ ಸಪ್ಲೈಯೂ ಮಾಡ್ತೇವೆ. ಇನ್ನೋರ್ವ ಫಲಾನುಭವಿ ವಿದ್ಯಾಧರ್, ಕೇಂದ್ರ ಸರ್ಕಾರದಿಂದ ಸಿಗುವ ಸಹಾಯಧನ ಪಡೆದು ಖಾದಿ ಬಟ್ಟೆ ಹಾಗೂ ಬಾವುಟ ತಯಾರಿಸುತ್ತಿದ್ದೇವೆ. ಇಡೀ ದೇಶಕ್ಕೆ ಬಾವುಟವನ್ನು ರಫ್ತು ಮಾಡುತ್ತಿದ್ದೇವೆ ಎಂದರು. ಕೇಂದ್ರ ಸರ್ಕಾರದಿಂದ ಅನುದಾನ ಬರುತ್ತೆ ನಮಗೆ. ಸ್ಟೇಟ್ ಗೌರ್ಮೆಂಟಿಂದನೂ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟಿಂದನೂ ಬರುತ್ತೆ ನಮಗೆ. ಆಮೇಲೆ ನ್ಯಾಷನಲ್ ಫ್ಲ್ಯಾಗ್ ಕೂಡ ನಮಗೆ ಬಿಲ್ಡಿಂಗ್ ಕಟ್ಟಕ್ಕೆ ಕೂಡ ದುಡ್ಡನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ. ವಿಶೇಷ ಅಂದರೆ ನಮ್ಮದು ವಿರೋಧ ಫ್ಲ್ಯಾಗ್ ರೀ. ನಮ್ಮದು ಆಲ್ ಇಂಡಿಯಾದಲ್ಲಿ ಫ್ಲ್ಯಾಗ್ ತಯಾರು ಮಾಡ್ತಾರೆ. ನಮ್ಮದೇ ಬಟ್ಟೆ ನಾವೇ ತಯಾರು ಮಾಡ್ತೀವಿ, ಪ್ರಿಂಟ್ ಕೂಡ ನಾವೇ ಪ್ರಿಂಟ್ ಮಾಡ್ತೀವಿ ರೀ ನಾವು. ಮತ್ತೋರ್ವ ಫಲಾನುಭವಿ ಚಾರ್ಲ್ಸ್, ವಿವಿಧ ರೀತಿಯ ಜೇನುತುಪ್ಪ ತಯಾರಿಸಿ ಅದನ್ನು ಹೊರ ದೇಶಗಳಿಗೂ ರಫ್ತು ಮಾಡುತ್ತಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಎಂದು ತಿಳಿಸಿದರು. ಎಲ್ಲ ಪ್ಯೂರ್ ಹನಿ, ಇದರಲ್ಲಿ ಯಾವುದು ಮಿಕ್ಸಿಂಗ್ ಏನೂ ಇಲ್ಲ, 100% ಪ್ಯೂರು. ನಮ್ಮ ಯೂನಿಟ್ ಸ್ಪೆಷಾಲಿಟಿ ಅಂದರೆ ಫುಲ್ ವೆರೈಟೀಸ್ ನಿಮಗೆ ಸಿಗುತ್ತೆ. ನೀವು ಹಣಿ ತಗೊಳ್ಕೆ ಹೋಗಿದ್ರೆ ಒಂದೇ ಒಂದು ಹಣಿ ಸಿಗುತ್ತೆ ನಮ್ಮ ಹತ್ರ. ಲಿಚ್ಚಿ ಹಣಿ, ಫಾರೆಸ್ಟ್ ಹಣಿ, ನಾಟಿನ ಹಣಿ, ಅದೇ ಥರ ಒಂದು 10 ವೆರೈಟಿ ಸಿಗುತ್ತೆ. ದುಬೈ ಹೋಗುತ್ತದೆ, ಸೌದಿ ಅರೇಬಿಯಾ, ಮಲೇಷ್ಯಾ, ತೈವಾನ್, ಥೈಲ್ಯಾಂಡ್ ಈ ಥರ ಕಂಟ್ರಿಗಳಿಗೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ. ಖಾದಿ ಮತ್ತು ಗ್ರಾಮೋದ್ಯೋಗದ ಉಪನಿರ್ದೇಶಕ ಕೆಎಸ್ ಕೆಂಪರಾಜು, ನಿರುದ್ಯೋಗ ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿ ನೀಡಿ ಪಿಎಂಇಜಿಪಿ ಯೋಜನೆಯ ಅಡಿ ಸಾಲ ನೀಡಿ ನಿರುದ್ಯೋಗ ನಿವಾರಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಲಾಗುತ್ತಿದೆ ಎಂದರು. ಬ್ಯೂಟಿಷಿಯನ್ ಟ್ರೈನಿಂಗ್ 1 ತಿಂಗಳು, ಮತ್ತು ಟೈಲರಿಂಗ್ ಆ್ಯಂಡ್ ಎಂಬ್ರಾಯ್ಡ್ರಿ 3 ತಿಂಗಳು, ಅಗರಬತ್ತಿ ಮಾಡ್ತಕ್ಕಂಥದ್ದು 15 ದಿವಸ, ಮಡಿಕೆ ಮಾಡ್ತಕ್ಕಂಥದ್ದು 15 ದಿವಸ, ಮತ್ತು ಜೇನು ಸಾಗಾಣಿಕೆ ಮಾಡ್ತಕ್ಕಂಥದ್ದು ಈ ಎಲ್ಲ ತರಬೇತಿಗಳನ್ನು ನಾವು ನಿರುದ್ಯೋಗ ಯುವಕ ಯುವತಿಯರಿಗೆ ನಮ್ಮ KR ಪುರಂನಲ್ಲಿ ಕೇಂದ್ರದಲ್ಲಿ ಕೊಡ್ತೀವಿ. ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನಾ ಕಾರ್ಯಕ್ರಮದ ಅಡಿಯಲ್ಲಿ ಸಾಲ ಸೌಲಭ್ಯನ ತಗೊಳ್ತಕ್ಕಂಥ ಒಂದು ಸೌಲಭ್ಯ ಇದೆ. ಅದರಲ್ಲಿ ಅವರು ಸಾಲವನ್ನು ಸಹ ತಗೋಬಹುದು. ಖಾದಿ ಮತ್ತು ಗ್ರಾಮೋದ್ಯೋಗದ ಉಪನಿರ್ದೇಶಕ ಹಾಗೂ ನೋಡಲ್ ಅಧಿಕಾರಿ ಲಿಂಗದೊರೈ, 5 ರಾಜ್ಯಗಳಿಂದ ಪಿಎಂಇಜಿಪಿ ಯೋಜನೆಯ ಫಲಾನುಭವಿಗಳು ಭಾಗವಹಿಸಿದ್ದಾರೆ. ಸಣ್ಣ ಉದ್ಯಮಿದಾರರಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ 5 ಸ್ಟೇಟ್ನಿಂದ ಇದು ಸೌತ್ ಝೋನ್ ಲೆವೆಲ್ ಒಂದು
PMEGP ಎಕ್ಸಿಬಿಷನ್ ಕಮ್ ಸೇಲ್ ಇಲ್ಲಿ ಆರಂಭವಾಗಿದೆ. ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಇದು. ದಿಸ್ ಇಸ್ ಅ ನ್ಯಾಷನಲ್ ಲೆವೆಲ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇದು. ಇದರಲ್ಲಿ ಅವರು ಎಕ್ಸಿಬಿಟ್ ಮಾಡಿ ಸೇಲ್ ಮಾಡೋಕ್ಕೆ ಒಂದು ಅವಕಾಶ, ಅಂದರೆ KV is ಸಪೋರ್ಟಿಂಗ್ ಫಾರ್ ದಿಸ್ ಮಾರ್ಕೆಟಿಂಗ್ ಪ್ರಮೋಷನ್ಸ್ ಆ್ಯಕ್ಚುಲಿ. ಒಟ್ಟಾರೆಯಾಗಿ ಕಲೆ ಮತ್ತು ಕರಕುಶಲ ಉತ್ಪನ್ನಗಳನ್ನು ಪ್ರೋತ್ಸಾಹಿಸುವ ಮೂಲಕ ಕಲಾವಿದರಿಗೆ ಮತ್ತಷ್ಟು ಉತ್ತೇಜನ ನೀಡಲು ಕೇಂದ್ರ ಸರ್ಕಾರದ ಹೊಸ ಭಾರತದ ಹೊಸ ಖಾದಿ ಮಾರಾಟ ಮೇಳ ಮತ್ತು ಪ್ರದರ್ಶನ ಗಮನ ಸೆಳೆದಿದೆ.